guys, in this video I am going to discuss about home versus house. Home ಮತ್ತೆ house ನಡುವಿನ ವ್ಯತ್ಯಾಸ ಏನಿದೆ. And also let us see some what are the grammatical differences between home and house. Let us see here first one, home, the emotional and personal connection to a place. What is the meaning of it? ಯಾವುದೇ ಒಂದು ಸ್ಥಳದ ಬಗ್ಗೆ ಭಾವನಾತ್ಮಕ ಅಥವಾ ವೈಯಕ್ತಿಕ ಸಂಪರ್ಕವನ್ನು ಹೊಂದಿರುವುದರ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಹೋಮ್. ಸೊ ಅವರ್ ಫೀಲಿಂಗ್ಸ್ ಆರ್ ಕನೆಕ್ಟೆಡ್ ಟು ಎ ಪರ್ಟಿಕ್ಯುಲರ್ ಪ್ಲೇಸ್. ನಮ್ಮ ಭಾವನೆಗಳು ಯಾವುದೇ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಸಂಪರ್ಕವನ್ನ ಹೊಂದಿರುತ್ತವೆ. ಸೊ ಅಂತಹ ಸ್ಥಳಕ್ಕೆ ನಾವೇನಂತ ಕರಿತೀವಿ? ಹೋಮ್. ದ ವರ್ಡ್ ಹೋಮ್ ಜನರಲಿ ಇಸ್ ಯೂಸ್ಡ್ ಟು ಟಾಕ್ ಅಬೌಟ್ ಎ ಫ್ಯಾಮಿಲಿ ಲಿವಿಂಗ್ ಇನ್ ದ ಹೌಸ್. ನಾವು ಹೋಮ್ ಅನ್ನೋ ಪದವನ್ನ ಯಾವಾಗ ಯೂಸ್ ಮಾಡ್ತೀವಿ ಹಾಗಾದ್ರೆ? ಒಂದು ಮನೆಯಲ್ಲಿ ಒಂದು ವಾಸಿಸುವ ಕುಟುಂಬದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ. ಸೊ ಆ ಕುಟುಂಬದಲ್ಲಿ ಎಲ್ಲ ನಮ್ಮ ಭಾವನೆಗಳು ಕನೆಕ್ಟ್ ಆಗಿರುತ್ತೆ. ಆ ಮನೆ ಜೊತೆ ನಮ್ಮ ಫೀಲಿಂಗ್ಸ್, ನಮ್ಮ ಎಮೋಷನ್ಸ್ ಎಲ್ಲವೂ ಕೂಡ ಕನೆಕ್ಟ್ ಆಗಿರುತ್ತೆ. ಅಂತಹ ಸ್ಥಳಕ್ಕೆ ನಾವೇನಂತ ಕರಿತೀವಿ? ಹೋಮ್. ದೆನ್ ವಾಟ್ ಈಸ್ ಹೌಸ್? ದ ವರ್ಡ್ ಹೌಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಎ ಬಿಲ್ಡಿಂಗ್ ಮೇಡ್ ಫಾರ್ ಪೀಪಲ್ ಆರ್ ಎ ಫ್ಯಾಮಿಲಿ ಟು ಲಿವ್ ಇನ್. ಮನೆ ಎನ್ನುವ ಪದವನ್ನು ಜನರು ಅಥವಾ ಒಂದು ಕುಟುಂಬ ವಾಸಿಸಲು ನಿರ್ಮಿಸಲಾಗಿರುವ ಕಟ್ಟಡ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಹೌಸ್ ಅನ್ನುವ ಪದವನ್ನ ಯೂಸ್ ಮಾಡ್ತೀವಿ. The word house mainly focuses on its structure, design, size, location. ಹಾಗಾದ್ರೆ ಈ ಹೌಸ್ ಅನ್ನುವ ಪದ ಎದರ ಬಗ್ಗೆ ಸೂಚಿಸುತ್ತೆ? ಮೇನ್ ಆಗಿ ಅದರ ರಚನೆ, ವಿನ್ಯಾಸ, ಗಾತ್ರ, ಒಂದು ಸ್ಥಳದ ಬಗ್ಗೆ ಸೂಚಿಸುತ್ತೆ. ಹೌಸ್, ಕಟ್ಟಡ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ 4 houses ಬಟ್ ಐ ಆಮ್ ಗೋಯಿಂಗ್ ಟು ಲಿವ್ ಇನ್ 1 house. ನನ್ನ ಹತ್ತಿರ 4 ಮನೆಗಳಿವೆ, ಆದ್ರೆ ನಾನು ಎಲ್ಲ ಮನೆಗಳಲ್ಲೂ ವಾಸಿಸೋದಿಲ್ಲ, ಒಂದು ಮನೆಯಲ್ಲಿ ಮಾತ್ರ ವಾಸಿಸುತ್ತೇನೆ ನನ್ನ ಕುಟುಂಬದೊಂದಿಗೆ. ಸೊ ಆ ಮನೆ ಏನಾಯ್ತು? ನನ್ನ ಕುಟುಂಬದೊಂದಿಗೆ ವಾಸಿಸುವ ಮನೆ ನಾವು ಹೋಮ್ ಅಂತ ಕರಿತೀವಿ. ಬಿಕಾಸ್ ಅವರ್ ಎಮೋಷನ್ಸ್ ಆರ್ ಕನೆಕ್ಟೆಡ್ ವಿತ್ ಅವರ್ ಫ್ಯಾಮಿಲಿ ಅಂಡ್ ಟು ದಟ್ ಹೌಸ್. ಬಟ್ ಇನ್ನು 3 ಮನೆಗಳನ್ನ ನಾವು ಏನಂತ ಕರಿತೀವಿ? ಹೌಸ್. ಓಕೆ, ಸಿಯರ್ ದಿಸ್ ಹೋಮ್ ಕ್ಯಾನ್ ಬಿ ಎ ಹೌಸ್ ಆರ್ ಅಪಾರ್ಟ್ಮೆಂಟ್. ಅದು ಹೋಮ್ ಏನಾಗಿರ್ಬೋದು? ಹೌಸ್ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಕೂಡ ಆಗಿರ್ಬೋದು. ದ ವರ್ಡ್ ಹೋಮ್ ಫೋಕಸಸ್ ಆನ್ ಎಮೋಷನ್ಸ್, ಫೀಲಿಂಗ್ಸ್ ಆರ್ ಎನಿ ಪರ್ಸನಲ್ ಕನೆಕ್ಷನ್ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಯಾವುದೇ ಒಂದು ನಿರ್ದಿಷ್ಟ ಸ್ಥಳದ ಬಗ್ಗೆ, ಆ ಜಾಗದ ಮೇಲೆ ನಮಗೆ ಇರುವ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ನಾವು ಹೋಮ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಹಿಯರ್ ಎ ಹೌಸ್ ಇಸ್ ಎ ಬಿಲ್ಡಿಂಗ್ ಡಿಸೈನ್ಡ್ ಫಾರ್ ಹ್ಯೂಮನ್ ಹ್ಯಾಬಿಟೇಷನ್. ಹ್ಯಾಬಿಟೇಷನ್ ಮೀನ್ಸ್ ವಾಸಸ್ಥಾನ ಅಥವಾ ವಾಸಸ್ಥಳ. ಮಾನವರು ಅಥವಾ ಮನುಷ್ಯರು ವಾಸಿಸಲು ನಿರ್ಮಿಸಲಾಗಿರುವ ಕಟ್ಟಡ ಅಂತ ಕರಿತೀವಿ. ಯಾವುದನ್ನ? ಹೌಸ್. ಹೌಸ್ ಅಲ್ಲಿ ಫ್ಯಾಮಿಲಿ ಇರ್ಬೋದು ಅಥವಾ ಇಲ್ದೇನೆ ಇರ್ಬೋದು. ಓಕೆ, ಬಟ್ ಹೋಮ್ ಅಲ್ಲಿ ಏನಾಗುತ್ತೆ? ನಮ್ಮ ಆ ಇಡೀ ಫ್ಯಾಮಿಲಿ ಜೊತೆ, ಆ ಮನೆ ಜೊತೆ ನಮ್ಮ ಭಾವನೆಗಳು ಕನೆಕ್ಟ್ ಆಗಿರುತ್ತೆ. ರೈಟ್? ಸೊ ಡೋಂಟ್ ಮಚ್ ಬಾದರ್ ಅಬೌಟ್ ಹೋಮ್ ಅಂಡ್ ಹೌಸ್. ಓಕೆ, ಓನ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಗ್ರಾಮೆಟಿಕಲ್ ಡಿಫ್ರೆನ್ಸಸ್. ಗ್ರಾಮೆಟಿಕಲ್ ಡಿಫ್ರೆನ್ಸಸ್ ಏನಿದೆ ಅಂತ ಕಾನ್ಸಂಟ್ರೇಟ್ ಮಾಡೋಣ. ಸೊ ನಿಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗೋದು ಕೂಡ ಈ ಗ್ರಾಮೆಟಿಕಲ್ ಡಿಫ್ರೆನ್ಸಸ್ ಏನಿದೆ ಅಂತ. ಸಿ ಹಿಯರ್, ಹೋಮ್ ಆಕ್ಟ್ಸ್ ಆಸ್ ಎ adverb and also it acts as a noun. ಈ ಹೋಮ್ ಅನ್ನೋ ಪದ adverb ಆಗಿನೂ ಕೂಡ ಕಾರ್ಯನಿರ್ವಹಿಸುತ್ತೆ ಮತ್ತು noun ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. Here house here acts as a noun and also it acts as a verb. ಈ house ಅನ್ನೋ ಪದ noun ಆಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಅದು verb ಆಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. Okay, see the example over here. First, a nest is a home for birds. ಗೂಡು ಪಕ್ಷಿಗಳ ಮನೆಯಾಗಿದೆ ಅಥವಾ ವಾಸಸ್ಥಳವಾಗಿದೆ. ರೈಟ್? ಹಿಯರ್ ಹೋಮ್ ಆಕ್ಟ್ಸ್ ಆಸ್ ಎ ಅಡ್ವರ್ಬ್ ಆರ್ ನೌನ್. ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಇಟ್? ನೀವು ಈ ಹೋಮ್ ಅನ್ನೋ ಪದ ಏನಿದೆಯಲ್ಲ ಈ ಸೆಂಟೆನ್ಸ್ ಅಲ್ಲಿ, ಇದು ಅಡ್ವರ್ಬ್ ಆಗಿ ಕಾರ್ಯನಿರ್ವಹಿಸುತ್ತಾ ಅಥವಾ ನೌನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಅಂತ ಹೇಗೆ ಕಂಡು ಹಿಡಿತೀರಾ? ಸಿ ಹಿಯರ್, ವಾಟ್ ಇಸ್ ದಿಸ್? ಎ ಅನ್ನೋದೇನಿದು? ಆರ್ಟಿಕಲ್. ಎ ಆನ್ ದ. ರೈಟ್? ಯಾವುದೇ ಆರ್ಟಿಕಲ್ ಮುಂದ್ಗಡೆ ಯಾವುದೇ ಒಂದು ವರ್ಡ್ ಬಂದಾಗ ಅದು ನೌನ್ ಆಗಿರುತ್ತೆ, ನಾಮಪದವಾಗಿರುತ್ತೆ. ರೈಟ್? ಸೊ ಈ ತರ ನೀವು ಕಂಡು ಹಿಡಿಬೇಕು. ಓಕೆ, ಎ ನೆಸ್ಟ್ ಇಸ್ ಎ ಹೋಮ್ ಫಾರ್ ಬರ್ಡ್ಸ್. ಗೂಡು ಪಕ್ಷಿಗಳ ಮನೆಯಾಗಿದೆ. ಸಿ ಹಿಯರ್, ಇಲ್ಲಿ ಆರ್ಟಿಕಲ್ ಮುಂದೆ ಏನ್ ಬಂದಿದೆ? ಹೋಮ್ ಬಂದಿದೆ. ಸೊ ಇನ್ ದಿಸ್ ಕೇಸ್ ಹೋಮ್ ಆಕ್ಟ್ಸ್ ಆಸ್ ಎ ನೌನ್. ಇದು ನೌನ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಓಕೆ, ನೆಕ್ಸ್ಟ್, ಹಿ ವೆಂಟ್ ಹೋಮ್.
ಇನ್ ದಿಸ್ ಸೆಂಟೆನ್ಸ್ ಹೋಮ್ ಆಕ್ಟ್ಸ್ ಆಸ್ ಎ adverb ಆರ್ ನೌನ್. ಇಲ್ಲಿ ಯಾವ ತರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಾದ್ರೆ ಹೋಮ್ ಅನ್ನೋ ವರ್ಡ್. He went home. So in this sentence home acts as a adverb of place. Simply you can say adverb, right? Then what is adverb? Adverb describes a verb. ಈ adverb ಏನಿದೆಯಲ್ಲ verb ಅನ್ನ describe ಮಾಡುತ್ತೆ, ಕ್ರಿಯಾಪದವನ್ನ describe ಮಾಡುತ್ತೆ, right? Then what is verb over here? Went is the verb, right? So he went home. ಅವನು ಮನೆಗೆ ಹೋದ. So in this sentence it acts as a adverb. Adverb ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. Because this adverb of place describes the location of itself, where the action was happened or where the action is happening. ಕ್ರಿಯೆ ಎಲ್ಲಿ ನಡೀತಾ ಇದೆ, ಯಾವ ಸ್ಥಳದಲ್ಲಿ ನಡೀತಾ ಇದೆ ಅನ್ನೋದನ್ನ ಇದು ತಾನೇ ಡಿಸ್ಕ್ರೈಬ್ ಮಾಡುತ್ತೆ. So there is no need to write preposition over here. You can't say he went to home. After preposition we are not going to write any adverb. So I already discussed about few adverbs. What are those? Here, there, upstairs, downstairs, abroad, home. So these are the list of adverbs. ಅದರ ಹಿಂದ್ಗಡೆ ನಾವು ಯಾವುದೇ preposition ನ ಯೂಸ್ ಮಾಡೋದಿಲ್ಲ, right? He went home. Simply you have to say what? He went home. See here next. He went to his home. Here we have used here preposition. Why? ಅವನು ಅವನ ಮನೆಗೆ ಹೋದ, right? What is this? His ಅನ್ನೋದೇನಿದು ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಡ್ಜೆಕ್ಟಿವ್ ಹಿಂದ್ಗಡೆ ನಾವು ಪ್ರಿಪೊಸಿಷನ್ ಯೂಸ್ ಮಾಡಬಹುದು. ಹಿಸ್, ಹರ್, ಮೈ, ಯುವರ್, ರೈಟ್? ಹಿಸ್ ಹೋಮ್. ಹಿಸ್ ಹೋಮ್ ಅಂದ್ರೇನು ಅವನ ಮನೆ. ಸೊ ಇಟ್ ಈಸ್ ಶೋಯಿಂಗ್ ಪೊಸೆಸಿವ್ನೆಸ್. ಪೊಸೆಸಿವ್ನೆಸ್ ಮೀನ್ಸ್ ವಾಟ್? ಓನರ್ಶಿಪ್ ಆಫ್ ಸಮಥಿಂಗ್. ಯಾವುದೇ ಒಂದು ವಸ್ತುವಿನ ಮೇಲೆ ಮಾಲೀಕತ್ವವನ್ನು ಹೊಂದಿರುವುದರ ಬಗ್ಗೆ ತಿಳಿಸಿಕೊಡುತ್ತೆ, ರೈಟ್? ಸೊ ಇನ್ ದಿಸ್ ಸೆಂಟೆನ್ಸ್ adverb ಆಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ noun ಆಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಸೊ ಇನ್ ದಿಸ್ ಸೆಂಟೆನ್ಸ್ ಇಟ್ ಆಕ್ಟ್ಸ್ ಆಸ್ ಎ noun, ನಾಟ್ adverb ಆಫ್ ಪ್ಲೇಸ್. ಈ ಸೆಂಟೆನ್ಸ್ ಅಲ್ಲಿ ಹೋಮ್ ಯಾವ ತರ ಕಾರ್ಯನಿರ್ವಹಿಸ್ತಾ ಇದೆ? noun ಆಗಿ. ಆಫ್ಟರ್ ಪೊಸೆಸಿವ್ ಅಡ್ಜೆಕ್ಟಿವ್ ವಿ ಹ್ಯಾವ್ ಟು ರೈಟ್ noun. ಸೊ ಪೊಸೆಸಿವ್ ಅಡ್ಜೆಕ್ಟಿವ್ ಮುಂದೆ ಯಾವುದೇ ವರ್ಡ್ ಬಂದಾಗ ಅದು noun ಆಗಿರುತ್ತೆ, ರೈಟ್? ಇಟ್ ಈಸ್ ಮೈ ಕಾರ್, ದಟ್ ಈಸ್ ಹಿಸ್ ಬಿಲ್ಡಿಂಗ್. Okay, see here. Next, I miss my home so much. See here. In this case, home acts as a adverb or noun. ಈ ಸೆಂಟೆನ್ಸ್ ಅಲ್ಲಿ ಹಾಗಾದ್ರೆ ಆ ಹೋಮ್ ನೌನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಾ ಅಥವಾ adverb ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಾ? You have to tell me. Home. In this sentence, I have written after possessive adjective, my home, ನನ್ನ ಮನೆ. So it is showing possessiveness, ownership of something, right? ನನ್ನ ಮನೆ ಮಾಲೀಕತ್ವವನ್ನು ಹೊಂದಿರುವುದರ ಬಗ್ಗೆ ತೋರಿಸ್ತಾ ಇದೆ. ಪೊಸೆಸಿವ್ ಅಡ್ಜೆಕ್ಟಿವ್ ಆದ್ಮೇಲೆ ಯಾವುದೇ ವರ್ಡ್ ಮುಂದೆ ಬಂದಿರೋದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ನೌನ್, ನಾಮಪದ, ರೈಟ್? ಐ ಮಿಸ್ ಮೈ ಹೋಮ್. ನನಗೆ ನನ್ನ ಮನೆ ನೆನಪಾಗ್ತಾ ಇದೆ, ರೈಟ್? ಸೊ ಇಟ್ ಆಕ್ಟ್ಸ್ ಆಸ್ ಎ ನೌನ್. ನೆಕ್ಸ್ಟ್, ಐ ಆಮ್ ಹೆಡ್ಡಿಂಗ್ ಹೋಮ್ ನೌ. ನಾನು ಮನೆಗೆ ಹೋಗುತ್ತಿದ್ದೇನೆ. ಇನ್ ದಿಸ್ ಕೇಸ್ ಹೋಮ್ ಆಕ್ಟ್ಸ್ ಆಸ್ ಎ adverb because this home is describing the verb. ಈ ಕ್ರಿಯಾಪದವನ್ನ ವರ್ಣಿಸ್ತಾ ಇದೆ. ಸೊ this home acts as a adverb or adverb of place. ನಾನು ಮನೆಗೆ ಹೋಗುತ್ತಿದ್ದೇನೆ. Next, she ran home. In this sentence home acts as a adverb only because this adverb is describing this verb. ಈ ಕ್ರಿಯಾಪದವನ್ನ ವರ್ಣಿಸ್ತಾ ಇದೆ. ಅವಳು ಮನೆಗೆ ಓಡಿ ಹೋದಳು. ಈ ಕ್ರಿಯಾಪದವನ್ನ ಇದು ವರ್ಣಿಸ್ತಾ ಇದೆ, ರೈಟ್? ಸೊ ಇನ್ ದಿಸ್ ಸೆಂಟೆನ್ಸ್ ಇಟ್ ಆಕ್ಟ್ಸ್ ಆಸ್ ಎ adverb. ನೆಕ್ಸ್ಟ್, she ran to her home. ಅವಳು ಅವಳ ಮನೆಗೆ ಓಡಿ ಹೋದಳು, ರೈಟ್? See here, her. It shows possessive adjective. After possessive adjective, you have to write here noun. So in this case, in this sentence, home acts as a noun, right? Here it is adverb. Here also it is acts as a adverb. ನಾವು ಪ್ರಿಪೋಸಿಷನ್ ನ ನೌನ್ ಅಥವಾ ಪ್ರನೌನ್ ಹಿಂದ್ಗಡೆ ಬರಿಬಹುದು, ಬಟ್ adverb ಹಿಂದ್ಗಡೆ ನಾವು ಯಾವುದೇ ಪ್ರಿಪೋಸಿಷನ್ ಯೂಸ್ ಮಾಡೋದಿಲ್ಲ, ರೈಟ್? ಫಾರ್ ಎಕ್ಸಾಂಪಲ್, he went to home. We can't say he went to home. Only we have to say he went home. Next, see here, house acts as a noun as well as verb also. See the example. A museum is housed in old court house. Museum, ಆ ವಸ್ತು ಸಂಗ್ರಹಾಲಯ
ಹಳೆ ನ್ಯಾಯಾಲಯದ ಮನೆಯಲ್ಲಿದೆ ಮೀನ್ಸ್ ಅದರ ಒಳಗಡೆ ಇದೆ ಅಂತ ಅರ್ಥ. ಹೌಸ್ಡ್ ಇನ್ ದ ಓಲ್ಡ್ ಕೋರ್ಟ್ ಹೌಸ್. ವಸ್ತು ಸಂಗ್ರಹಾಲಯವು ಹಳೆ ನ್ಯಾಯಾಲಯದ ಮನೆಯಲ್ಲಿದೆ. ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಹೌಸ್ಡ್ ಇಟ್ ಆಕ್ಟ್ಸ್ ಆಸ್ ಎ ವರ್ಬ್. ಇಲ್ಲಿ ಯಾವ ತರ ಕಾರ್ಯವನ್ನ ನಿರ್ವಹಿಸ್ತಾ ಇದೆ? ಹೌಸ್ ಅನ್ನೋ ಪದ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಸಿಯರ್ ದ ಗ್ಯಾಲರಿ ಹೌಸಸ್ 2000 ವರ್ಕ್ಸ್ ಆಫ್ ಮಾಡರ್ನ್ ಆರ್ಟ್. ಈ ಗ್ಯಾಲರಿಯಲ್ಲಿ 2000 ಆಧುನಿಕ ಕಲಾಕೃತಿಗಳು ಇವೆ. ರೈಟ್, ಹೌಸಸ್ ಆ ಗ್ಯಾಲರಿ ಒಳಗೊಂಡಿದೆ ಅಂತ. ಇನ್ ದಿಸ್ ಕೇಸ್ ಆಲ್ಸೋ ಇಟ್ ಆಕ್ಟ್ಸ್ ಆಸ್ ಎ ವರ್ಬ್. ರೈಟ್, ಸೊ ನಾವು ಹೌಸ್ ಅನ್ನ ಪದವನ್ನ ವರ್ಬ್ ಆಗಿ ಕೂಡ ಯೂಸ್ ಮಾಡಬಹುದು, ನೌನ್ ಆಗಿ ಕೂಡ ಯೂಸ್ ಮಾಡಬಹುದು, ಕ್ರಿಯಾಪದವನ್ನಾಗಿ ಯೂಸ್ ಮಾಡಬಹುದು ಅಥವಾ ನಾಮಪದವನ್ನಾಗಿ ಯೂಸ್ ಮಾಡಬಹುದು. See here next, the house is for sale. I have already given the hint. Article is there, right? The after article ಮುಂದ್ಗಡೆ ಯಾವುದೇ ಒಂದು ಶಬ್ದ ಅಥವಾ ವರ್ಡ್ ಬಂದ್ರೆ ಅದೇನಾಗುತ್ತೆ? ನೌನ್. ನಾವು ಆರ್ಟಿಕಲ್ ಮುಂದ್ಗಡೆ ಏನ್ ಬರಿತೀವಿ? ನಾಮಪದವನ್ನ ಬರಿತೀವಿ. In this case, it will become noun. It acts as a noun, right? The house is for sale. ಮನೆ ಮಾರಾಟಕ್ಕಿದೆ. Next, he built a new house last month. ಕಳೆದ ತಿಂಗಳು ಅವನು ಹೊಸ ಮನೆ ಕಟ್ಟಿಸಿದ. He built a new house. Of course, we can easily find out. In this case, it acts as a verb or noun? House. Here, house acts as a noun, right? Article ಮುಂದ್ಗಡೆ ಏನಿದೆ? House ಅನ್ನೋ ಪದ ಇದೆ. So, it is considered as a noun. Next, that is a big house. ಅದು ದೊಡ್ಡ ಮನೆ. That is a big house. So, article ಮುಂದ್ಗಡೆ house ಅನ್ನೋ ಪದ ಇದೆ. Right? It will become noun. In this case, it acts as a noun. ಅದು ದೊಡ್ಡ ಮನೆ. They need to paint the house. Article ಮುಂದೆ ಏನ್ ಬಂದಿದೆ? House. Right? Here house acts as a noun. Right? Because after any articles, we are going to write noun only. Articles ಗಳ ಮುಂದೆ ನಾವು noun ಬರಿತೀವಿ. Is it clear? Let us see some examples over here. I can't wait to come home. Here home acts as a noun because it is describing a place. Noun describes person, place, thing. Right? ನನಗೆ ಮನೆಗೆ ಬರಲು ಕಾಯಲು ಸಾಧ್ಯವಾಗುತ್ತಿಲ್ಲ ಮೀನ್ಸ್ ಮನೆಗೆ ಹೋಗೋದಿನ್ನೂ ತಡ ಇರ್ಬೋದು, ಆದ್ರೆ ನನಗೆ ಕಾಯಕ್ ಆಗ್ತಾ ಇಲ್ಲ ಅಂತ. ಐ ಕಾಂಟ್ ವೇಟ್ ಟು ಕಮ್ ಹೋಮ್. ನೆಕ್ಸ್ಟ್, ಇಟ್ಸ್ ಗ್ರೇಟ್ ಟು ಬಿ ಬ್ಯಾಕ್ ಹೋಮ್. ಹಿಯರ್ ಹೋಮ್ ಆಕ್ಟ್ಸ್ ಆಸ್ ಎ ನೌನ್ ಆರ್ ಅಡ್ವರ್ಬ್? ಆಕ್ಟ್ಸ್ ಆಸ್ ಎ ನೌನ್. ಓಕೆ, ನನಗೆ ಮನೆಗೆ ಹಿಂತಿರುಗಿದ್ದು ತುಂಬಾ ಸಂತೋಷವಾಗಿದೆ. ನಾನು ಮನೆಗೆ ಹಿಂತಿರುಗಿದ್ದು ಸಂತೋಷವಾಗಿದೆ. ನೆಕ್ಸ್ಟ್, she is on her way home. Here home acts as a noun or adverb? Her way ಅನ್ನೋದೇನಿದು? This is one phrase, okay? Her way. So it indicates the destination. She is on her way home. This home is describing the verb, so it will become adverb of place. So here home acts as a adverb. Next, there is no place like home. ಮನೆಯಂತಹ ಮತ್ತೊಂದು ಸ್ಥಳ ಇನ್ನೊಂದಿಲ್ಲ. There is no place like home. Here home acts as a noun. Okay? See here next. She is at a friend's house. ಅವಳು ಅವಳ ಸ್ನೇಹಿತೆಯ ಮನೆಯಲ್ಲಿದ್ದಾಳೆ. At a friend's house. So after article we have to write here noun. Okay? Article ಮುಂದ್ಗಡೆ ನಾವು noun ಬರಿತೀವಿ. So this acts as a noun. Next, the house was built in the 1970s. 1970ರಲ್ಲಿ ಮನೆಯನ್ನ ನಿರ್ಮಿಸಲಾಗಿದೆ ಅಥವಾ ಕಟ್ಟಡ ನಿರ್ಮಿಸಲಾಗಿದೆ. The house. After article we have to write noun. Next, which house are you in? ನೀವು ಯಾವ ಮನೆಯಲ್ಲಿದ್ದೀರಿ? Which house? So here also it acts as a noun. Okay? Where, which ಅದರ ಮುಂದ್ಗಡೆ ಎಲ್ಲ ನಾವು noun ಬರಿತೀವಿ. Next, my wife and I are moving to a new house. New house. ನಾನು ಮತ್ತೆ ನನ್ನ ಹೆಂಡತಿ ಹೊಸ ಮನೆಗೆ ಹೋಗುತ್ತಿದ್ದೇವೆ. Right? So here also it acts as a noun only. So this is all about home versus house. I hope this is clear to you. Only you have to remember the grammatical differences between home and house while writing your exam. Okay? As usual, stay tuned in the next video.